ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಎಲ್ಲೂ ಸ್ಕಿಪ್ ಮಾಡ್ದಿರ ನೋಡಿ. ಇದೊಂದು ಫೇಮಸ್ ಆಗಿರೋ ಬಿರಿಯಾನಿ. ಹೈದ್ರಾಬಾದಲ್ಲಿ ಪಿಸ್ತಾ ಹೌಸ್ ಅಂತ ಒಂದು ರೆಸ್ಟೋರೆಂಟ್ ಇದೆ, ಅಲ್ಲಿ ಜಾಫ್ರಾನ್ ಬಿರಿಯಾನಿ ವೆರಿ ಫೇಮಸ್ಸು. ಸೊ ಅದರ ರೆಸಿಪಿನೇ ಈಗ ನಾನು ತೋರಿಸ್ತಾ ಇದ್ದೀನಿ, ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡಬೇಡಿ. ಹಾಗೆ ನೋಡಿ, ನಾನಿಲ್ಲಿ 1/2 kg ಬಾಸ್ಮತಿ ರೈಸ್ ತೊಗೊಂಡಿದ್ದೀನಿ. ಇದು ಬಂದು ಫಸ್ಟ್ ಸ್ಟೆಪ್ಪು. ಸೊ ಅದನ್ನು ಚೆನ್ನಾಗಿ ವಾಶ್ ಮಾಡಿ ನೆನೆಸಿ ಇಟ್ಕೋಬೇಕಾಗತ್ತೆ 1 hour. ಸೊ ಅದ್ರ ಜೊತೆಲೇ ಕೇಸರಿ ದಳ ಇರುತ್ತಲ್ಲ, ಅದನ್ನು ಸಹ ನೆನೆಸಿ ಇಟ್ಕೋಬೇಕು. ಇಲ್ಲಿ ನಾನು 1/2 kg ರೈಸ್ ತೊಗೊಳ್ತಾ ಇರೋದ್ರಿಂದ ನಾನಿಲ್ಲಿ 2 grams ಅಷ್ಟು ಕೇಸರಿ ದಳಗಳನ್ನ ತೊಗೊಂಡಿದ್ದೀನಿ. 2 ಇಂದ 3 grams ಇರ್ಬೋದು. ಸೊ ಅದನ್ನು ಹಾಟ್ ವಾಟ್ರಲ್ಲಿ ನೆನೆಸಿಟ್ಕೊಳ್ತೀನಿ. ಜಾಫ್ರಾನ್ ಬಿರಿಯಾನಿ ಅಂದರೆ ಏನಪ್ಪ ಅಂದ್ಕೊಳ್ತೀವಲ್ಲ, ಏನೂ ಇಲ್ಲ. ಇದು ಒಂದು ಸ್ಯಾಫ್ರಾನ್ ಅಂತೀವಲ್ಲ, ಕೇಸರಿ, ಇದು ಅದ್ರ ಬಿರಿಯಾನಿ ಅಷ್ಟೇ. ಸೊ ಹಾಗಾಗಿ ಅದನ್ನು ಇಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಸೆಕೆಂಡ್ ಸ್ಟೆಪ್ ಬಂದು ಫ್ರೈಡ್ ಆನಿಯನ್ ಮಾಡ್ಕೋಬೇಕು. ಸೊ ಫಸ್ಟ್ ಆನಿಯನ್ನೆಲ್ಲ ಎಷ್ಟು ನೀವು ಸ್ಮಾಲ್ ಸ್ಲೈಸ್ ಆಗುತ್ತೆ ಅಷ್ಟು ಚೆನ್ನಾಗಿ ಕಟ್ ಮಾಡಿಕೊಂಡು ಡೀಪ್ ಫ್ರೈ ಮಾಡಿ ಇಟ್ಕೋಬೇಕಾಗತ್ತೆ. ತುಂಬ ಸೀದಿಸೋಕ್ಕೆ ಹೋಗಬೇಡಿ, ಜಸ್ಟ್ ಗೋಲ್ಡನ್ ಕಲರ್ ಬಂದಿದ ತಕ್ಷಣವೇ ಅದು ತೆಗೆದುಬಿಡಿ. ತುಂಬ ಬ್ಲ್ಯಾಕ್ ಆಯಿತು ಅಂದರೆ ಕಹಿ ಬಂದುಬಿಡತ್ತೆ ಬಿರಿಯಾನಿ. ಅದನ್ನು ನಾನೀಗ ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಳ್ತಾ ಇರ್ತೀನಿ, ಯಾಕಂದರೆ ಎಕ್ಸಸ್ ಆಯಿಲ್ ಇರುತ್ತಲ್ಲ ಅದೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳಿ ಅಂತ. ಈಗ ಚಿಕನ್ನ ಮ್ಯಾರಿನೇಟ್ ಮಾಡಬೇಕಾಗತ್ತೆ. ಇಲ್ಲಿ ನಾನು 1/2 kg ಚಿಕನ್ ತೊಗೊಂಡಿದ್ದೀನಿ. ಬೇಕಾದ್ರೆ ನೀವು ಬೋನ್ಲೆಸ್ ಬೇಕಾದ್ರೂ ತೊಗೋಬೋದು, ನಾನು ವಿತ್ ಬೋನ್ ತೊಗೊಂಡಿದ್ದೀನಿ. ನಾನು ನಿಮ್ಗೆ ಹೇಳ್ದೆ ಅಲ್ಲ, ಇದು ಹೈದ್ರಾಬಾದಲ್ಲಿದೆ ಪಿಸ್ತಾ ಹೌಸ್ ಅಂತ ರೆಸ್ಟೋರೆಂಟು. ಅಲ್ಲಂತೂ ಈ ಬಿರಿಯಾನಿ ಎಲ್ಲ ತೊಗೋಬೇಕು ಅಂದರೆ ತುಂಬಾ ಕ್ಯೂ ಸಿಸ್ಟಮ್ ಇರುತ್ತೆ, ವೆರಿ ರಶ್ ಅಂದರೆ ರಶ್ ಇರುತ್ತೆ. ತೊಗೋಬೇಕು ಅಂದರೆ ವೆಯ್ಟ್ ಮಾಡಿ ಅಲ್ಲಿ ನಾವು ಆರ್ಡ್ರ್ ಮಾಡಿ ತೊಗೋಬೇಕು ಅಂಥ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ನಾನು ಏನೇನು ಸ್ಟೆಪ್ಪೆಲ್ಲ ತೋರಿಸ್ತಾ ಇದ್ದೀನಿ ಸೇಮ್ ಆ್ಯಸ್ ಇಟ್ ಈಸ್ ಹಾಗೇ ಫಾಲೋ ಮಾಡಿ. ಈ ಬಿರಿಯಾನಿ ಅನ್ನೋದು ಒಳ್ಳೆ ಟೇಸ್ಟಿಯಾಗಿ ಬರುತ್ತೆ. ಇಲ್ಲಿ ನಾವು ಏನು ಬಿರಿಯಾನಿ ಮಾಡ್ತಾಯಿದ್ದೀವಿ ಇದಕ್ಕೆ ಬಂದು ಹೈಲೈಟು ಸ್ಯಾಫ್ರಾನೇ. ಸೊ ಅದನ್ನು ಮಾತ್ರ ಮಿಸ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಆ ಬಿರಿಯಾನಿ ಹೆಸರಲ್ಲೇ ಇದೆ ಸ್ಯಾಫ್ರಾನ್ ಬಿರಿಯಾನಿ ಅಂತ. ನಾನು ತೋರಿಸಿರೋ ಥರನೇ ಈಗ ಕಸೂರಿ ಮೇಥಿ ಇರ್ಬೋದು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನೆಲ್ಲ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ನೀವು ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಏನು ಚಿಕನ್ ಪೀಸಸ್ ಹಾಕಿದ್ವಿ ಅದಕ್ಕೆಲ್ಲನೂ ಚೆನ್ನಾಗಿ ಪ್ರೆಸ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ. ಆವಾಗ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಚಿಕನ್ಗೆ. ಆಮೇಲೆ ನಾವು ಬಿರಿಯಾನಿ ಮಾಡ್ತೀವಲ್ವ, ಎಲ್ಲ ಕುಕ್ ಆದಮೇಲೆ ನಮಗೆ ಚಿಕನ್ ಪೀಸನ್ನು ತಿನ್ನೋ ಥರ ತುಂಬ ಟೇಸ್ಟಿಯಾಗಿರುತ್ತೆ. ಇಲ್ಲಾಂದರೆ ನಾವು ಒಂದೊಂದ್ಸರಿ ನೋಡಿರ್ಬೋದು, ನಾವು ದಮ್ ಬಿರಿಯಾನಿ ಅಂದರೆ ಚಿಕನ್ ಉಪ್ಪು ಖಾರನೇ ಹಿಡ್ದಿರಲ್ಲ, ಸಪ್ಪೆ ಸಪ್ಪೆ ಇರುತ್ತಲ್ವ. ಹಾಗಾಗಿ ಇಲ್ಲಿ ಚೆನ್ನಾಗಿ ನಾವು ಮ್ಯಾರಿನೇಟ್ ಮಾಡಿ ಇಡ್ತೀವಲ್ಲ, ಅದರಲ್ಲೇ ನಮಗೆ ಚಿಕನ್ ಟೇಸ್ಟ್ ಅನ್ನೋದು ಬರುತ್ತೆ. ನೀವು ಬೇಕಾದರೆ ಇದನ್ನು ವೆಜಿಟೇಬಲ್ಸ್ ಹಾಕಿ, ಇಲ್ಲಾಂದರೆ ಮಶ್ರೂಮ್ ಹಾಕಿ, ಇಲ್ಲ ಪನ್ನೀರ್ ಹಾಕಿ ಸಹ ಮಾಡ್ಕೋಬೋದು. ನಾವಿಲ್ಲಿ ಏನೇನೋ ಸ್ಟೆಪ್ ತೋರಿಸಿದ್ದೀನಿ ಸೇಮ್ ಅದೇ ಥರನೇ ಫಾಲೋ ಮಾಡಿ. ಏನಂದರೆ ವೆಜಿಟೇಬಲ್ಸ್ ಆಗಿರ್ಬೋದು, ಮತ್ತು ಪನ್ನೀರ್ ಆಗಿರ್ಬೋದು, ಮಶ್ರೂಮ್ ಇರ್ಬೋದು, ಇವೆಲ್ಲ ಅಂದರೆ 1/2 hour ಸೋಕಿಂಗ್ ಟೈಮ್ ಸಾಕಾಗುತ್ತೆ. ನಾನು ಏನು ಸ್ಯಾಫ್ರಾನ್ನ ನೆನೆಸಿಟ್ಕೊಂಡಿದ್ದೆ ಅದರಲ್ಲಿ ಅರ್ಧದಷ್ಟು ನೀರನ್ನ ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಇನ್ನು ಅರ್ಧ ನಾನು ರೈಸ್ ಕುಕ್ ಮಾಡ್ತೀವಲ್ವ, ಅಂದರೆ ಬಿರಿಯಾನಿನ ಅಸೆಂಬಲ್ ಮಾಡ್ತೀವಲ್ಲ ಆವಾಗ ಹಾಕ್ಕೊಳ್ತೀನಿ. ಸೊ ಇದು ಫುಲ್ ಮ್ಯಾಜಿಕ್ ಇರೋದೇ ನಮಗೆ ಸ್ಯಾಫ್ರಾನ್ ವಾಟ್ರಲ್ಲಿ, ಹಾಗಾಗಿ ಅದನ್ನು ಎಲ್ಲೂ ಮಿಸ್ ಮಾಡಬೇಡಿ. ಈ ಥರ ಬಿರಿಯಾನಿಗಳನ್ನ ನಾವು ಸಂಡೇ ಟೈಮ್ ಮಾಡ್ತಿದ್ರೆ ಅಂತೂ ನಾವು ಹೈದ್ರಾಬಾದ್ಗೆ ಹೋಗೋದೇ ಬೇಕಾಗಿಲ್ಲ, ನಾವೇ ವೆರೈಟಿ ಬಿರಿಯಾನಿನ ನಾವು ಮನೆಯಲ್ಲೇ ಸಹ ಮಾಡ್ಕೋಬೋದು. ತುಂಬಾ ಈಸಿ ಇದೆ, ಏನು ಕಷ್ಟ ಆಗಲ್ಲ. ಸ್ವಲ್ಪ ಟೈಮ್ ಕನ್ಸ್ಯೂಮ್ ಆಗುತ್ತೆ, ಬಿಟ್ಟರೆ ಮಾಡೋದಂತೂ ತುಂಬಾ ಈಸಿ ಇದೆ. ಯಾರು ಬೇಕಾದರೂ ಸಹ ಈ ಬಿರಿಯಾನಿನ ಮಾಡ್ಬೋದು.
ಈ ಸೈಡ್ ಡಿಶ್ಶಿಗೆ ನೀವು ಬೇಕಾದರೆ ಮಿರ್ಚಿಕ ಸಾಲನ್ ಮಾಡ್ಕೋಬೋದು. ನಾನಿಲ್ಲಿ ಕುಕ್ಕುಂಬರ್ ರಾಯ್ತ ಮಾಡಿದ್ದೀನಿ, ಹಾಗೆಯೇ ಪುದೀನ ಚಿಕನ್ ಮಾಡಿದ್ದೀನಿ. ಸೊ ಅದನ್ನು ಜೊತೆಲಿ ನಾನು ಸರ್ವ್ ಮಾಡ್ತಿರೋಂಥದ್ದು ಇವತ್ತು. ನಾವು ಏನು ಪುದೀನ ಹಾಕಿದ್ದೀವಲ್ಲ ಅದನ್ನು ಚೆನ್ನಾಗಿ ಪ್ರೆಸ್ ಮಾಡಿ ಚಿಕನ್ಗೆ ಅದಕ್ಕೆಲ್ಲನೂ ಪ್ರೆಸ್ ಮಾಡಿ ಮಿಕ್ಸ್ ಮಾಡಿ, ಆವಾಗ ಅದು ಅರೋಮಾ ಎಲ್ಲ ಚಿಕನ್ಗೆ ಸೇರಿಕೊಳ್ಳುತ್ತೆ. ಸೊ ಇದನ್ನು ಎಲ್ಲ ಮಿಕ್ಸ್ ಮಾಡಿ 15 ಮಿನಿಟ್ಸು ಬಿಡಿ. ಆಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಅಂತ ಹೇಳ್ತೀನಿ. ಈಗ 15 ಮಿನಿಟ್ಸ್ ಆಗಿದೆ. ಈಗ ನಾವು ಕರ್ಡ್ನ ಆ್ಯಡ್ ಮಾಡಬೇಕಾಗತ್ತೆ. ಯಾಕೆ ನಾವು ಫಸ್ಟು ಕರ್ಡ್ ಆ್ಯಡ್ ಮಾಡಿಲ್ಲ ಅಂದರೆ, ಫಸ್ಟ್ ನಾವು ಕರ್ಡ್ ಆ್ಯಡ್ ಮಾಡಿಬಿಟ್ರೆ ಚಿಕನ್ಗೆ ಉಪ್ಪು ಖಾರ ಎಲ್ಲ ಹಿಡಿಯೋದಿಲ್ಲ, ಸಪ್ಪೆ ಸಪ್ಪೆ ಆಗೋಗುತ್ತೆ. ಹಾಗಾಗಿ ಒಂದು 15 to 20 ಮಿನಿಟ್ಸ್ ಬಿಟ್ಟು ಕರ್ಡ್ನ ಆ್ಯಡ್ ಮಾಡಿ, ಆಗ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿರುತ್ತೆ. ಸೊ ಇದೊಂದು ಟಿಪ್ಸ್. ನೋಡ್ತಾ ಇದ್ದೀರಲ್ಲ ನಾನು ಯಾವ ಥರ ಮಿಕ್ಸ್ ಮಾಡ್ತಿದ್ದೀನಿ, ಅದೇ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇದನ್ನು 1 hour ನಾವು ಎದಕ್ಕೆ ಬಿಟ್ಬಿಡೋಣ, ಚೆನ್ನಾಗಿ ಮ್ಯಾರಿನೇಟ್ ಆಗುತ್ತೆ. ಸೊ ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್, ನಾವು ಏನು 3 ಸ್ಟೆಪ್ ಮಾಡ್ಕೊಂಡಿದ್ದೀವಿ ಇದೊಂದು ಆಗೋಯ್ತು ಅಂದರೆ ನಮಗೆ ಕುಕ್ಕಿಂಗ್ ಪ್ರಾಸೆಸ್ ತುಂಬ ಈಸಿ ಇರುತ್ತೆ. ಫಸ್ಟ್ ಸ್ಟೆಪ್ಪು ರೈಸ್ನ ಸೋಕ್ ಮಾಡ್ಕೊಳ್ಳೋದು, ಸೆಕೆಂಡು ಆನಿಯನ್ನ ಫ್ರೈ ಮಾಡ್ಕೊಳ್ಳೋದು, ಥರ್ಡ್ ಚಿಕನ್ನ ಮ್ಯಾರಿನೇಟ್ ಮಾಡ್ಕೊಳ್ಳೋದು. ಇಷ್ಟು ಸ್ಟೆಪ್ ಫಸ್ಟ್ ನಾವು ಮಾಡಿಟ್ಕೊಂಡ್ವಿ ಅಂದರೆ ಕುಕ್ಕಿಂಗ್ ಪ್ರಾಸೆಸ್ ತುಂಬಾ ಈಸಿ ಇರುತ್ತೆ. ಈಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದರಲ್ಲಿ ನೀರು ಹಾಕ್ಕೊಳ್ಳೋದು. ನಾವು ಏನು ಅಕ್ಕಿ ತೊಗೊಂಡಿರ್ತೀವಿ ಅದ್ರ ಯಾಕಂದರೆ ನಾವು ದಮ್ ಬಿರಿಯಾನಿ ಮಾಡೋದ್ರಿಂದ ಈಗ ನಾನು ರೈಸ್ನ 80% ಕುಕ್ ಮಾಡ್ಕೊಳ್ತೀನಿ, ಅದಕ್ಕೋಸ್ಕರ ಮಾಡ್ತಿರೋದು ಇದು. ಈಗ ನಾನು ಏನು ನೀರಿಟ್ಟಿದೆ ಅದು ಬಿಸಿ ಆಗಿದೆ. ಈಗ ಬಬಲ್ಸ್ ಬರ್ತಿದೆಲ್ಲ, ಇನ್ನೇನು ಕುದಿಯೋ ಮೂಮೆಂಟು. ಈ ಮೂಮೆಂಟಲ್ಲಿ ನಾನು ಶಾಜೀರಾ ಮತ್ತು ಚಕ್ಕೆ, ಲವಂಗ, ಏಲಕ್ಕಿ, ಕಸೂರಿ ಮೇಥಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಳ್ತೀನಿ. ಮತ್ತು ಸಾಲ್ಟ್ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಇದೆಲ್ಲ ಹಾಕ್ಕೊಂಡು ಒಂದು 5 ಮಿನಿಟ್ಸ್ ಚೆನ್ನಾಗಿ ಕುದಿಯೋಕ್ಕೆ ಬಿಡಿ. ಯಾಕಂದರೆ ನಾವು ಏನೇನು ಪದಾರ್ಥ ಹಾಕಿರ್ತೀವಿ ಅದು ಎಲ್ಲದರ ಜ್ಯೂಸು ನೀರೊಳಗಡೆ ಇಳಿಬೇಕು. ಹಾಗಾಗಿ ಒಂದು 5 ಮಿನಿಟ್ಸ್ ಕುದಿಯೋದಕ್ಕೆ ಬಿಟ್ಬಿಡೋಣ. ಆವಾಗ ಏನಾಗುತ್ತೆ ಅಂದರೆ ನಾವು ಏನು ರೈಸ್ ಹಾಕ್ತೀವಿ ಆಮೇಲೆ ಆ ರೈಸ್ ಒಳಗಡೆ ಉಪ್ಪು ಇರ್ಬೋದು, ಮತ್ತು ನಾವು ಏನೇನು ಗರಂ ಮಸಾಲ ಐಟಮ್ಸ್ ಹಾಕಿದ್ದೀವಲ್ಲ ಅದರದ್ದು ಫ್ಲೇವರ್ ಎಲ್ಲ ರೈಸ್ ಒಳಗಡೆ ಸೇರಿಕೊಳ್ಳುತ್ತೆ. ನೋಡ್ತಾ ಇದ್ದೀರಲ್ಲ ಚೆನ್ನಾಗಿ ಕುದೀತಾ ಇದೆ. ಒಂದು 5 ಮಿನಿಟ್ಸ್ ಕುದ್ದಾದ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ಯಾಕಂದರೆ ರೈಸ್ ಒಳಗಡೆ ಎಲ್ಲನೂ ತುಪ್ಪದ ಸ್ಮೆಲ್ಲು ಚೆನ್ನಾಗಿ ಸೇರಿಕೊಳ್ಳುತ್ತೆ. ಮತ್ತು ಅನ್ನನೂ ಬಿಡಿ ಬಿಡಿಯಾಗಿರುತ್ತೆ, ಒಂದಕ್ಕೊಂದು ಅಂಟ್ಕೊಳ್ಳಲ್ಲ. ಈಗ ನೋಡ್ತಾ ಇದ್ದೀರಲ್ಲ 5 ಮಿನಿಟ್ಸ್ ಚೆನ್ನಾಗಿ ಕುದ್ದಾಗಿದೆ. ಈಗ ನಾನು ಏನು ಮಾಡ್ತೀನಿ ಅಂದರೆ ನಾವು ಏನು ಐಟಮ್ಸ್ ಎಲ್ಲ ಹಾಕಿದ್ದೀವಿ ಅದನ್ನೆಲ್ಲನೂ ಫಿಲ್ಟ್ರ್ ಮಾಡ್ಕೊಳ್ತೀನಿ. ಸೊ ನಾವು ಏನು ಬಜ್ಜಿ ಬೋಂಡ ತೆಗೆಯೋದಕ್ಕೆ ಜಾಲರಿ ಇದು ಬರುತ್ತಲ್ಲ ಯೂಸ್ ಮಾಡ್ತೀವಲ್ಲ, ಸೊ ಅದನ್ನು ತಗೊಂಡು ಎಲ್ಲ ಐಟಮ್ಸನ್ನು ನಾನು ತೆಗೆದುಬಿಡ್ತೀನಿ. ಈಗ ನಮ್ಗೆ ಅದರ ನೆಸೆಸಿಟಿ ಏನಿರಲ್ಲ, ನಮಗೀಗ ಜಸ್ಟ್ ವಾಟ್ರಲ್ಲಿ ಇದ್ರ ಜ್ಯೂಸೆಲ್ಲ ಇಳ್ದಿರತ್ತಲ್ಲ, ನಮ್ಗೆ ಅಷ್ಟೇ ಸಾಕು. ನೀವು ಬೇಕಾದ್ರೆ ಇಲ್ಲಿ ಲೆಮನ್ ಜ್ಯೂಸ್ ಸಹ ಸ್ವಲ್ಪ ಹಾಕ್ಕೋಬೋದು. ಈಗ ಈ ಕುದೀತಾ ಇರೋ ನೀರಿಗೆ ನಾನು 1 hour ಬಾಸ್ಮತಿ ರೈಸ್ನ ನೆನೆಸಿಟ್ಟಿದ್ವಲ್ಲ ಅದನ್ನು ಇಲ್ಲೇ ಆ್ಯಡ್ ಮಾಡ್ತಾಯಿದ್ದೀನಿ. ಎಲ್ಲ ಫುಲ್ ಆ್ಯಡ್ ಮಾಡಿ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡಿ ಬಿಡೋಣ. ಅದನ್ನು 80% ನಾನು ಇದನ್ನು ಬೇಯಿಸ್ಕೊಳ್ತೀನಿ. 70ಇಂದ 80% ಅಷ್ಟೇ ಸಾಕು, ಅದಕ್ಕೆ ಮೇಲೆ ಬೇಯಿಸ್ಬೇಡಿ, ಇಲ್ಲಾಂದರೆ ಉದುರಾಗಿ ಬರೋದಿಲ್ಲ. ಬಿರಿಯಾನಿ ಅಂದ್ರೇ ನಾವು ದಮ್ ಬಿರಿಯಾನಿ ಅಂದ್ರೇ ನಮಗೆ
ಬಿಡಿ ಬಿಡಿಯಾಗಿರಬೇಕು, ಉದ್ರುದ್ರಾಗಿರಬೇಕು ರೈಸ್. ಹಾಗಾಗಿ ನೋಡಿಕೊಂಡು ಹುಷಾರಾಗಿ ನಾವು ಬೇಯಿಸ್ಕೋಬೇಕಾಗತ್ತೆ. ಈಗ ಇದನ್ನು ನಾನು ಒಂದು ಪ್ಲೇಟಿಗೆ ತೊಗೊಳ್ತಾ ಇದ್ದೀನಿ. ಡೈರೆಕ್ಟಾಗಿ ನಾವು ಬೌಲ್ಗೆ ಹಾಕ್ಕೋಬೋದು. ನಾನೀಗ ಪ್ಲೇಟಿಗೆ ಎತ್ಕೊಂಡು ಆಮೇಲೆ ಒಂದೇ ಸರಿ ಬೌಲಿಗೆ ಆ್ಯಡ್ ಮಾಡ್ತೀನಿ. ನಾವು ಯಾವುದ್ರಲ್ಲಿ ಬಿರಿಯಾನಿ ಮಾಡ್ತೀವಿ ಅನ್ನೋದನ್ನು ಆ ಬೌಲ್ನ ಇಟ್ಕೋಬೇಕು. ಸ್ವಲ್ಪ ಅಗಲ ಇರೋ ಬೌಲ್ ಇಟ್ಕೊಳ್ಳಿ, ಹಾಗೆಯೇ ತಳ ದಪ್ಪ ಇರಬೇಕು ಅಂಥದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡಿಕೊಂಡು ನಾವು ಏನು 1 ಅವರ್ ಮ್ಯಾರಿನೇಟ್ ಮಾಡಿದ್ವಿ ಚಿಕನ್ನ, ಸೊ ಅದನ್ನು ಹಾಕ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ನಾನು ತೋರಿಸ್ತಾ ಇದ್ದೀನಲ್ಲ, ಸೇಮ್ ಹಾಗೆಯೇ ಸ್ಪ್ರೆಡ್ ಮಾಡ್ಕೊಳ್ಳಿ. ಫುಲ್ಲು ನಾವು ಏನು ಪಾತ್ರೆ ತೊಗೊಂಡಿರ್ತೀವಿ ಅಷ್ಟು ಅಗಲಕ್ಕೂ ಸ್ಪ್ರೆಡ್ ಮಾಡ್ಕೋಬೇಕು. ನಾನು ಇದನ್ನು ಇನ್ನೂ ಸ್ಟವ್ ಮೇಲೆ ಇಟ್ಟಿಲ್ಲ, ಮಾಮೂಲಿಯಾಗಿ ಸ್ಲ್ಯಾಬ್ ಮೇಲೆ ಇಟ್ಕೊಂಡೇ ಮಾಡ್ತಾ ಇರೋಂಥದ್ದು. ಸೊ ಈಗ ಮಸಾಲೆ ಎಲ್ಲ ಹಾಕಾಯ್ತಲ್ಲ, ಈಗ ನಾವು ಏನು ರೈಸ್ ಕುಕ್ ಮಾಡ್ಕೊಂಡಿದ್ವಿ ಅದನ್ನು ಈಗ ಇದ್ರ ಮೇಲೆ ಲೇಯರ್ ಮಾಡ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ಲ ಅನ್ನ ಎಷ್ಟು ಉದ್ರುದ್ರಾಗಿದೆ ಅಂತ. 80% ನೀವು ಬೇಯಿಸಿದ್ರೆ ಹೀಗೇ ಇರುತ್ತೆ. ನಾವು ಊಟ ಮಾಡುವಾಗ ಅಷ್ಟೇ ಉದ್ರುದ್ರಾಗಿರುತ್ತೆ, ಚೆನ್ನಾಗಿರುತ್ತೆ. ಸೊ ಈಗ ನಾನು ಏಲಕ್ಕಿ ಪೌಡ್ರ್ ಹಾಕಿದೆ ಫಸ್ಟು. ಸೊ ಏಲಕ್ಕಿ ಪೌಡ್ರ್ ಮಿಸ್ ಮಾಡಬೇಡಿ, ಹಾಕಿ. ಆಮೇಲೆ ನಾವು ಜಾಫ್ರಾನ್ ವಾಟರ್ ಅರ್ಧ ಯೂಸ್ ಮಾಡಿದ್ವಿ ಮ್ಯಾರಿನೇಟ್ ಟೈಮಲ್ಲಿ. ಈಗ ಇನ್ನು ಅರ್ಧ ಇದೆಲ್ಲ ಅದನ್ನು ನಾನೀಗ ಈ ರೈಸ್ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಕೊತ್ತಂಬರಿ ಮತ್ತು ಪುದೀನ ಮತ್ತು ನಾವು ಏನು ಆನಿಯನ್ ಫ್ರೈ ಮಾಡಿಟ್ಕೊಂಡಿದ್ವಿ, ಫ್ರೈಡ್ ಆನಿಯನ್, ಅದನ್ನು ನಾನು ಇಲ್ಲಿ ಹಾಕ್ತಾಯಿದ್ದೀನಿ. ಹಾಗೆಯೇ 1 to 2 ಸ್ಪೂನ್ಸಷ್ಟು ತುಪ್ಪ ಹಾಕ್ಕೋಬೇಕು. ಸೊ ಅದನ್ನು ಹಾಕ್ಕೊಂಡು ಒಂದು ಹಳೆ ತವ ಇರುತ್ತಲ್ಲ ಅದನ್ನು ಸ್ಟವ್ ಮೇಲಿಟ್ಟು ಆನ್ ಮಾಡಿ ನಾವು ಏನು ಬಿರಿಯಾನಿನ ಲೇಯರ್ ಮಾಡಿದ್ವಿ ಅದನ್ನು ಈಗ ನಾನು ತವ ಮೇಲೆ ಇಡ್ತಾಯಿದ್ದೀನಿ. ತವ ಮೇಲಿಟ್ಟು ಒಂದು ಲಿಡ್ ಕ್ಲೋಸ್ ಮಾಡಿ ವೆಯ್ಟಾಗಿರೋದೇನಾದರೂ ಪ್ಲೇಟ್ ಮೇಲೆ ಇಡಬೇಕಾಗತ್ತೆ. ಇಟ್ಬಿಟ್ಟು 5 ಮಿನಿಟ್ಸ್ ಹೈ ಫ್ಲೇಮಲ್ಲಿ ನಾವು ಬೇಯಿಸ್ಕೋಬೇಕು. ಅದಾದಮೇಲೆ ಫುಲ್ ಲೋ ಫ್ಲೇಮಲ್ಲಿ 25 ಮಿನಿಟ್ಸ್ ನಾವು ಬೇಯಿಸಿದ್ರೆ ನಮ್ಮ ಸ್ಯಾಫ್ರಾನ್ ಚಿಕನ್ ಬಿರಿಯಾನಿ ರೆಡಿ ಆಗುತ್ತೆ. ವಾವ್, ನೋಡ್ತಾ ಇದ್ದೀರಲ್ಲ, ಘಮ ಘಮ ಅಂತಿದೆ ನಮ್ಮ ಕಿಚನ್ ಫುಲ್ಲು. ಆ ಜಾಫ್ರಾನ್ ವಾಟರ್ ಹಾಕಿದ್ವಲ್ಲ ಅದರದ್ದು ಅರೋಮಾ ಅಂತೂ ಸೂಪರಾಗಿದೆ. ನೋಡ್ತಾ ಇದ್ರಲ್ಲ ಎಷ್ಟು ಉದ್ರುದ್ರಾಗಿ ಬಂದಿದೆ ಅಂತ ರೈಸು. ಹಾಗೆಯೇ ನಾವು 25 ಮಿನಿಟ್ಸ್ ಏನು ನಾವು ಲೋ ಫ್ಲೇಮಲ್ಲಿ ಇಟ್ಟಿದ್ವಿ ಅದರಲ್ಲೇ ನಮಗೆ ಚಿಕನ್ ಎಲ್ಲ ಬೆಂದೋಗುತ್ತೆ. ಸೊ ನಾವು ಒಂದು ಸ್ವಲ್ಪ ಇದನ್ನು ಜಸ್ಟ್ ಹಂಗೆ ಮಿಕ್ಸ್ ಮಾಡಿಕೊಂಡು ಈಗ ನಾವು ಸರ್ವ್ ಮಾಡ್ಕೊಳ್ಳೋದು. ನಾನಿಲ್ಲಿ ಕುಕುಂಬರ್ ರಾಯ್ತ ಮತ್ತು ಪುದೀನ ಚಿಕನ್ ಮಾಡಿದೆ. ಸೊ ಅದರ ಒಟ್ಟಿಗೆ ನಾನು ಸರ್ವ್ ಮಾಡ್ತೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನಿಸುತ್ತೆ. ಇಷ್ಟ ಆದರೆ ಒಂದು ಲೈಕ್ ಕೊಡಿ ಸ್ನೇಹಿತರೆ. ಹಾಗೆಯೇ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ. ಸೊ ಈ ಭಾನುವಾರ ಈ ರೆಸಿಪಿನ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಫೀಡ್ಬ್ಯಾಕ್ ಕೊಡಿ. ಇದನ್ನು ಸಂಡೇ ಟೈಮ್ ಮಾಡ್ಕೊಂಡ್ವಿ ಅಂದರೆ ಎಲ್ರಿಗೂ ಹಾಲಿಡೇ ಇರುತ್ತೆ, ಮನೆಯಲ್ಲೇ ಇರ್ತಾರೆ. ಹಾಗಾಗಿ ಬಿಸಿ ಬಿಸಿ ಊಟ ಮಾಡ್ಬೋದು. ನೋಡ್ತಾ ಇದ್ದೀರಲ್ಲ ಬಿಸಿ ಬಿಸಿ ಬಿರಿಯಾನಿ, ಸ್ಮೆಲ್ ಅಂತೂ ಸೂಪರಾಗಿ ಬರ್ತಾ ಇದೆ. ಫುಲ್ಲು ನಮ್ಮ ಕಿಚನಲ್ಲೆಲ್ಲ ಅದೇ ಸ್ಮೆಲ್ಲೇ ತುಂಬ್ಕೊಂಡಿದೆ. ಆ ಜಾಫ್ರಾನ್ ವಾಟರ್ ಹಾಕಿದ್ವಲ್ಲ ಅದರದ್ದೇ ಒಳ್ಳೆ ಅರೋಮಾ ಕೊಡ್ತಾ ಇರೋದು. ಇದಕ್ಕೆ ಸೈಡ್ ಡಿಶ್ ಬಂದು ಮಿರ್ಚಿಕ ಸಾಲನ್ ಅಂತ ಮಾಡ್ತೀವಲ್ಲ, ಸೊ ಅದು ತುಂಬ ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ ರಾಯ್ತಾಯಿಂದ ಸರ್ವ್ ಮಾಡ್ತಾಯಿದ್ದೀನಿ. ಸೊ ಬಿರಿಯಾನಿ ಅಂದಮೇಲೆ ಎಗ್ ಇಲ್ಲ ಅಂದರೆ ಆಗುತ್ತಾ? ಸೊ ಅದಕ್ಕೆ ಒಂದು ಬಾಯ್ಲ್ಡ್ ಎಗ್ ಇಡ್ತಾಯಿದ್ದೀನಿ. ಹಾಗೆಯೇ ಸಲಾಡ್ಸು, ಕುಕ್ಕುಂಬರು ಮತ್ತು ಆನಿಯನ್ ಇಡ್ತಾಯಿದ್ದೀನಿ. ಆಮೇಲೆ ಏನು ಕುಕ್ಕುಂಬರ್ ರಾಯ್ತ ಮಾಡ್ಕೊಂಡಿದ್ದೆ, ಸೊ ಅದನ್ನು ಅಷ್ಟೇ ಇಲ್ಲಿ ನಾನು ಸರ್ವ್ ಮಾಡ್ತೀನಿ. ಸೊ ಹೇಗೆ ಅನ್ನಿಸ್ತು ಸ್ನೇಹಿತರೆ? ನೋಡಿದ್ರೇ ಆಸೆ ಆಗುತ್ತಲ್ಲ. ಸೊ ನೀವು ಈ ಭಾನುವಾರ ತಪ್ಪದೇ ಈ ಜಾಫ್ರಾನಿ ಚಿಕನ್ ಬಿರಿಯಾನಿನ ಮಾಡಿಕೊಂಡು
ಟೇಸ್ಟ್ ಮಾಡಿ. ಹೈದ್ರಾಬಾದ್ನ ಪಿಸ್ತಾ ಹೌಸ್ ಜಾಫ್ರಾನಿ ಚಿಕನ್ ಬಿರಿಯಾನಿ ರೆಡಿಯಾಗಿದೆ. ಮತ್ತೆ ನಿಮ್ಮನ್ನು ನೆಕ್ಸ್ಟ್ ವಿಡಿಯೋಯಲ್ಲಿ ನಾನು ಮೀಟ್ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.